ವಿಡಿಯೋ ಫುಲ್ ನೋಡಿ, ಸಖತ್ತಾಗಿರುತ್ತೆ. ಬೆಳಗ್ಗೆ ಎದ್ದು ಕಾಯಿ ತಗಬೇಕಿತ್ತು ಹೊಲದಲ್ಲಿ. ಸೊ ಕಾಯಿ ತಗಕ್ಕೆ ಬಂದಿದ್ದೆ. ಒಂದು 5-6 ಸಿಕ್ತು ಕಾಯಿ, ಜೊತೆಗೆ ಒಂದು 2-3 ಎಳ್ನೀರು ಸಿಕ್ತು. ಬನ್ನಿ ತೋರಿಸ್ತೀನಿ ಅದನ್ನೂ. ಒಂದಿನ ಬರಲಿಲ್ಲ ಅಂದರೆ ಕೋತಿ ಘಟ್ಟಗಳು ತುಂಬ ಇದೆ ನೋಡಿ. ಅದನ್ನು ತೋರಿಸಿದ್ನಲ್ಲ, ಅದು ಕೋತಿ ಮಾಡಿರೋ ಕೆಲಸ. ಆಮೇಲೆ ಹೆಂಗೆ ಕಾಣಿಸ್ತವೆ ಅಂದರೆ, ಲೈಕ್ ಮೇಲ್ಗಡೆ ನೋಡೋಕೆ ಚೆನ್ನಾಗಿರುತ್ತೆ, ಒಳಗಡೆ ಅವು ಕಿತ್ತಾಕಿರೋದು ಅದು ಮೇಲುಗಡೆ ಕಾಣಲ್ಲ. ಆಗೊಂಥರ ನೋಡ್ಬಿಟ್ಟು ಒಂಥರ ಬೇಜಾರಾಗೋಗುತ್ತೆ ಅನಿಸುತ್ತೆ. ನೆಕ್ಸ್ಟ್ ಹೋಗೋಣ ನಾವು. ಎಲ್ಲ ಕಾಯಿನೆಲ್ಲ ಒಂದು ಕಡೆ ಜೋಡಿಸ್ಬಿಟ್ಟು ಆಮೇಲೆ ನಮ್ಮ ಹೊಸ ಕಾಯಿ ಎತ್ಕೊಂಡು ಹೋಗ್ಬೇಕು. ಬನ್ನಿ ಅದನ್ನು ತೋರಿಸ್ತೀನಿ. ಸೊ ಫೈನಲಿ ತಿಂಡಿ ತಿನ್ಕೊಂಡು ನಾನು ಕಾಯಿ ಎತ್ಕೊಬಂದೆ, ಎತ್ಕೊಂಡು ಹೋಗೋಕ್ಕೆ ಕಾಯಿನ. ಬನ್ನಿ, ಒಂದು ಚೀಲ ಫುಲ್ ಲೋಡ್ ಆಯಿತು. ಬೆಳಗ್ಗೆ ತೋರಿಸಿದ್ನಲ್ಲ ನಿಮ್ಗೆ ಹಂಗೇನೆ. ನೆಕ್ಸ್ಟು ಕಾರನ್ನ ಮನೆಗೆ ನಿಲ್ಲಿಸ್ಬಿಟ್ಟು ಇನ್ನೊಂದು ಹೊಲಕ್ಕೆ ಹೋಗ್ಬೇಕು, ಯಾಕೆಂದರೆ ಅರ್ಜುನಂಗೆ ಗ್ರೀಸಿಂಗ್ ಮಾಡಬೇಕು, ತೊಳೆದಿದ್ನಲ್ಲ ಅದಕ್ಕೆ. ನೆಕ್ಸ್ಟ್ ಅರ್ಜುನ್ ಗ್ರೀಸಿಂಗ್ ಮಾಡೋಕೆ ಹೋಗೋಣ ಈಗ. ಇವತ್ತೇನು ತುಂಬ ಕೆಲಸ ಇರಲಿಲ್ಲ, ಸೊ ಫ್ರೀಯಾಗಿದ್ದೆ. ಅದಕ್ಕೆ ಎಲ್ಲ ಗ್ರೀಸಿಂಗು ಆಮೇಲೆ ಏನು ಎಕ್ಸ್ಟ್ರಾ ಉಳ್ಕೊಂಡಿರೋ ಕೆಲಸಗಳದೆಲ್ಲ ಮುಗಿಸ್ತಿದ್ದೆ. ಒಂದು ಕಡೆ ಆಯಿಲ್ ಕರೆಕ್ಟಾಗಿತ್ತು ಅರ್ಜುನಂಗೆ, ಗೇರ್ ಆಯಿಲು. ಸೊ ಅದಕ್ಕೆ ಗ್ರೀಸಿಂಗ್ ಪಾರ್ಟ್ಗಳೆಲ್ಲ ಸರಿ ಇದೆ ನೋಡಿಕೊಂಡು, ಸೊ ಗ್ರೀಸಿಂಗೆಲ್ಲ ಹಾಕಿ ಮುಗಿಸ್ಬಿಟ್ಟು ಹಸ್ಗಳು ಹೊಡ್ಕೊಂಡು ಹೋಗ್ಬೇಕಿತ್ತು ಮನೆಗೆ. ನೋಡಿ ಹೊಡ್ಕೊಂಡು ಹೋಗ್ತಿದ್ದೀವಿ ಈಗ. ಈಗಂತೂ ವೆದರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಅರ್ಥನೇ ಆಗ್ತಿಲ್ಲ. ಯಾಕೆಂದರೆ ಒಂದಿನ ಹೆವಿ ಚಳಿ ಇರುತ್ತೆ, ಆಮೇಲೆ ಒಂದಿನ ಹೆವಿ ಬಿಸಿಲಿರುತ್ತೆ. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ.